ಊರಿನಲ್ಲಿ ಒಂದು ಸಣ್ಣ ಗುಡಿಸಲು ಮನೆ. ಆ ಗುಡಿಸಲು ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಅವರ ಸಣ್ಣ ಮಗನ ಜೊತೆ ವಾಸ ಮಾಡ್ತಾ ಇದ್ದರು. ರಾಮ್ ಮತ್ತು ಶಾಂತಿಗೆ ಒಬ್ಬನೇ ಮಗ. ಅವನ ಹೆಸರು ಮೋಹಿತ್. ಮೋಹಿತ್ ಕೇವಲ 8 ವರ್ಷದವನಾಗಿದ್ದನು. ರಾಮ್ ಅದೇ ಹಳ್ಳಿಯಲ್ಲಿ ತರಕಾರಿ ವ್ಯಾಪಾರಗಳನ್ನು ಮಾಡುತ್ತಾ ಜೀವನ ಮಾಡುತ್ತಿದ್ದ. ಅದೇ ಹಳ್ಳಿಗೆ ಸಿಟಿಯಿಂದ ಒಬ್ಬ ಸೇಠ್ ಬರ್ತಿದ್ದ. ಅವನು ಊರಿನ ಜನರ ಧಾನ್ಯಗಳನ್ನು ಖರೀದಿ ಮಾಡಿ ಸಿಟಿಗೆ ತೆಗೆದುಕೊಂಡು ಹೋಗಿ ದುಗ್ನ ಬೆಲೆಯಲ್ಲಿ ಮಾರುತ್ತಿದ್ದ. ಸೇಠ್ ಭೀಮಣ್ಣ ಬಹಳಾನೇ ಅತ್ಯಾಸೆ ಇರುವ ಒಬ್ಬ ಮನುಷ್ಯ. ಒಂದು ದಿನ ಅವನ ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ತುಂಬಾ ಸಮಯ ಆಗುತ್ತದೆ. ಅದೇ ಹಳ್ಳಿಯಲ್ಲೇ ಇರ್ತಾನೆ. ಅಯ್ಯೋ ದೇವ್ರೆ, ಈಗಾಗಲೇ ಲೇಟಾಗಿ ಹೋಗ್ಬಿಟ್ಟಿದೆ. ನಾನು ಸಿಟಿಗೆ ಹೇಗೆ ಹೋಗಲಿ? ಈಗಾಗಲೇ ಇಷ್ಟೊಂದು ಕತ್ಲಾಗಿದೆ. ಈ ಸಮಯದಲ್ಲಂತೂ ಹೋಗೋಕ್ಕಾಗಲ್ಲ. ಆದರೆ ನಾನು ಇವತ್ತು ಇಲ್ಲೇ ಉಳ್ಕೊಬೇಕು. ಯಾರ ಹತ್ರ ಸಹಾಯ ಕೇಳಿ ಅಂತ ಯೋಚನೆ ಮಾಡುವಾಗ ಅದೇ ಸಮಯದಲ್ಲಿ ಅಲ್ಲಿಗೆ ರಾಮ್ ಬರುತ್ತಾನೆ. ಅರೆ, ನೀವು ಸಿಟಿಯಿಂದ ಬಂದಿರೋ ಭೀಮಣ್ಣ ಅಲ್ವಾ? ನೀವು ಅಕ್ಕಿನ ಖರೀದಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೆ. ನೀವೇನು ಇನ್ನೂ ಮನೆಗೆ ಹೋಗಿಲ್ವಾ? ಈಗಾಗಲೇ ತುಂಬಾ ಕತ್ಲಾಗಿದೆ. ಹಾಂ ಹೌದು, ನಾನು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗಾಗಲೇ ಕತ್ಲಾಗೋಗಿದೆ. ಹೇಗೆ ಹೋಗೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ರಾತ್ರಿ ನಾನು ಇಲ್ಲೇ ಎಲ್ಲೋ ರಸ್ತೆಯಲ್ಲೇ ಇದ್ದು ಬೆಳಗ್ಗೆ ಹೋಗ್ತೀನಿ. ಅರೇ ಭೀಮಣ್ಣ, ನೀವಿಲ್ಲೇ ರಸ್ತೆಯಲ್ಲಿ ಏನಕ್ಕೆ ಇರ್ತೀರಾ? ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ. ನೀವು ಆರಾಮಾಗಿ ನನ್ನ ಜೊತೆ ನನ್ನ ಮನೇಲಿ ಬನ್ನಿ. ಊಟ ತಿಂದ್ಬಿಟ್ಟು ಮಲ್ಕೊಳ್ಳಿ. ಮತ್ತು ಬೆಳಗ್ಗೆ ಎದ್ದು ನಿಮ್ಮ ಸಿಟಿಗೆ ಹೋಗಿ. ಹೇಗೆ ಭೀಮಣ್ಣ ಯೋಚಿಸುತ್ತಾನೆ. ಹಾಂ, ಇದೇ ಒಳ್ಳೆಯದು. ಇವನ ಹತ್ರ ನಂದು ತಗೊಳೋದು ಕೊಡೋದು ಏನೂ ಇಲ್ಲ. ಇವನು ಸುಮ್ಮನೆ ತರಕಾರಿ ವ್ಯಾಪಾರ ಮಾಡ್ತಾನೆ. ಇವತ್ತು ಇವನ ಮನೇಲೇ ಇದ್ದು ಆರಾಮಾಗಿ ಹೋಗ್ಬೋದು. ಅರೆ ಇಲ್ಲ ಹಾಗೇನಿಲ್ಲ. ನಿಮಗೆ ಸುಮ್ಮನೆ ಏನಕ್ಕೆ ರಿಸ್ಕು ಅಂತ. ಸರಿ ನೀವು ಇಷ್ಟೊಂದು ಹೇಳ್ತಿದ್ದೀರಂದರೆ ನಾನು ನಿಮ್ಮ ಜೊತೆ ಬರ್ತೀನಿ. ಹಾಗೆಂದು ಹೇಳಿ ಅವರ ಮನೆಗೆ ಭೀಮಣ್ಣ ಜೊತೆಗೆ ಹೋಗುತ್ತಾನೆ. ಶಾಂತಿ, ಸೇಠ್ ಭೀಮಣ್ಣನ ಕರ್ಕೊಂಬಂದಿದ್ದೀನಿ. ಈಗಾಗಲೇ ತುಂಬಾ ಕತ್ಲಾಗಿದೆ. ಅವ್ರು ಇವತ್ತೊಂದಿನ ಇಲ್ಲೇ ಇರ್ತಾರೆ. ಅವ್ರಿಗೆ ಊಟ ಕೊಡು. ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಬಂದೆ. ಹಾಂ ರಾಮ್, ಒಳ್ಳೇದು ಮಾಡಿದೆ. ಇಷ್ಟು ರಾತ್ರಿಯಲ್ಲಿ ಅವ್ರು ಎಲ್ಲಿಗೆ ಅಂತ ಹೋಗ್ತಾರೆ? ಸರಿ, ನಮ್ಮದು ಸಪ್ರೇಟು ಇನ್ನೊಂದು ರೂಮ್ ಇದೆ ಅಲ್ವಾ? ಆ ರೂಮಲ್ಲಿ ಅವ್ರನ್ನ ಮಲಗಿಸೋಣ ಬಿಡು. ಆ ನಂತರ ಸೇಠ್ ಭೀಮಣ್ಣ ಮತ್ತು ಮನೆಯವರೆಲ್ಲ ಸೇರಿಕೊಂಡು ಕುಳಿತುಕೊಂಡು ಊಟವನ್ನು ಮಾಡುತ್ತಾರೆ. ಆತನಿಗೆ ಮಲಗಲು ಸಪ್ರೇಟ್ ಕೋಣೆ ಸಹ ಕೊಡ್ತಾರೆ. ಸೇಠ್ ಭೀಮಣ್ಣ ಆರಾಮಾಗಿ ತಿಂದು ಆರಾಮಾಗಿ ಮಲಗುತ್ತಾನೆ. ಮರುದಿನ ಬೆಳಗ್ಗೆ ಸಿಟಿಗೆ ಹಿಂತಿರುಗುತ್ತಿದ್ದ. ಶಾಂತಿ, ಸೇಠ್ ಭೀಮಣ್ಣ ಅವರು ಇವತ್ತು ಸಹ ಬಂದಿದ್ದಾರೆ. ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಮ್ಮ. ರೀ, ಏನೋ ಪಾಪ ಅಂತ ಒಂದು ದಿನ ಆಶ್ರಯ ಕೊಟ್ಟರೆ ಅವರೇನ್ರಿ ಯಾವಾಗೂ ಬರ್ತಿದ್ದಾರೆ? ಇದು 1ನೇ ಸರಿ 2ನೇ ಸರಿ ಅಲ್ಲ, ಎಷ್ಟೊಂದು ಸರಿ. ಇವಾಗ ಇದು ಅವ್ರದ್ದೇ ಮನೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಏನಕ್ಕೆ ಅವ್ರು ಬರ್ತಾರೆ? ರೀ, ಹೋಗಲಿ ಬಿಡು. ಅವರೇನಾದರೂ ನಮ್ಮ ಮನೇನ ಕೇಳ್ತಾ ಇದ್ದಾರೆ? ಇಲ್ಲ ತಾನೇ. ಒಂದೊತ್ತು ಊಟ ಹಾಕೋಣ, ಬೆಳಗ್ಗೆ ಅವರು ಮಲ್ಕೊಂಡು ಹೊರಟೋಗ್ತಾರೆ. ಸೇಠ್ ಭೀಮಣ್ಣ ಒಂದು ಸರಿ ಆಶ್ರಯ ಕೊಟ್ಟರು ಎಂದು ಅವನು ಪ್ರತಿ ಸರಿ ಅವರ ಮನೆಗೆ ಬರ್ತಿದ್ದ. ಬಂದು ಚೆನ್ನಾಗಿ ಊಟ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ ಅವರ ಸಿಟಿಗೆ ಹೋಗುತ್ತಿದ್ದ. ಶಾಂತಿ, ನಾನು ಎಷ್ಟು ದಿನದಿಂದ ತರಕಾರಿ ಮಾಡ್ತಾ ಇದ್ದೀನಿ. ಆದರೂ ಸಹ ನನ್ನ ವ್ಯಾಪಾರ ಸರಿಯಾಗಿ ಆಗ್ತಿಲ್ಲ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮನೆ ನಡೆಸೋದಕ್ಕೆ ಸಹ ನನ್ನ ಹತ್ರ ಅಷ್ಟೊಂದು ಕಾಸಿಲ್ಲ. ರೀ, ಇದು ಹಳ್ಳಿ ಅಲ್ವಾ? ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲೂ ತರಕಾರಿ ಬೆಳೀತಾರೆ. ಅದಕ್ಕೆ ಯಾರು ಸಹ ಜಾಸ್ತಿ ಕೊಂಡ್ಕೊಳಲ್ಲ. ನೀವು ಸಿಟಿಗೆ ಹೋಗಿ ವ್ಯಾಪಾರ ಮಾಡಿ. ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಏನು, ಸಿಟಿಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡಿದರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ನನಗೂ ಗೊತ್ತು. ಆದರೆ ಬರೋದಕ್ಕೆ ಲೇಟ್ ಆಯ್ತಂದರೆ ನಾನು ಎಲ್ಲಿ ಉಣ್ಕೊಳೋಣ? ನನಗೆ ಸಿಟಿಯಲ್ಲಿ ಯಾರೂ ಸಹ ಗೊತ್ತಿಲ್ಲ. ಯಾಕ್ರಿ, ಸಿಟಿಯಲ್ಲಿ ಭೀಮಣ್ಣ ಇದ್ದಾರೆ ಅಲ್ವಾ? ಅವರು ನಿನಗೆ ಆಶ್ರಯ ಕೊಡ್ತಾರೆ. ಇಷ್ಟು ದಿನ ನಾವು ಅವ್ರಿಗೆ ಆಶ್ರಯ ಕೊಟ್ಟಿದ್ದೀವಲ್ವಾ? ಅವ್ರ ನಿಜವಾದ ಬುದ್ಧಿ ಇವಾಗ ನಮಗೆ ಗೊತ್ತಾಗುತ್ತೆ. ಭೀಮಣ್ಣ ಸಿಟಿಗೆ ಹೋಗ್ತಾನೆ. ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅವನಿಗೆ. ಅರೆ, ಶಾಂತಿ ಹೇಳಿದ್ದು ಸರಿ. ನನಗೆ ಇಷ್ಟೊಂದು ವ್ಯಾಪಾರ ಆಗುತ್ತೆ ಇಲ್ಲಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಅಂತೂ ತುಂಬಾ ಹಣ ಸಿಕ್ಕಿದೆ ನನಗಿವಾಗ. ಆದರೆ ಮನೆಗೆ ಹೋಗೋದಕ್ಕೆ ತುಂಬ ಲೇಟಾಗೋಗಿದೆ. ನಾನು ಭೀಮಣ್ಣನ ಮನೆಗೆ ಹೋಗ್ತೀನಿ. ಇವತ್ತು ರಾತ್ರಿ ಅಲ್ಲೇ ಆಶ್ರಯ ಪಡೆದು ನಾಳೆ ಬೆಳಗ್ಗೆ ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ. ಹಾಗೆಂದು ಹೇಳಿ ಅವನು ಭೀಮಣ್ಣನ ಬಂಗಲೆ ಮುಂದೆ ಹೋಗುತ್ತಾನೆ. ನನ್ನನ್ನು ಒಳಗಡೆ ಹೋಗಕ್ಕೆ ಬಿಡಿ. ಇಲ್ಲಿ ಒಳಗಡೆ ಇರೋ ಭೀಮಣ್ಣ ನನಗೆ ಗೊತ್ತಿರೋರು. ಅವ್ರು ಯಾವಾಗೂ ನನ್ನ ಮನೆಗೆ ಬರ್ತಿದ್ರು. ಇವಾಗ ನಾನು ಒಂದು ದಿನ ಅವ್ರ ಮನೇಲಿ ಇರ್ತೀನಿ ಅಂತ ಅವ್ರ ಹತ್ರ ಹೇಳಿ. ಭೀಮಣ್ಣ ಅವನ ಹೆಂಡತಿ ಮತ್ತು ಮಗಳ ಜೊತೆ ಮನೆಯೊಳಗೆ ಕುಳಿತಿರುತ್ತಾನೆ. ಆ ಹಳ್ಳಿಯಿಂದ ರಾಮ್ ಅಂತ ಒಂದು ವ್ಯಕ್ತಿ ಬಂದಿದ್ದಾರೆ. ಅವರು ಇಲ್ಲೇ ಉಳ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಏನೋ,
ಆ ಬಡವ ಇಲ್ಲಿಗೆ ಬಂದಿದ್ದಾನ? ಇಲ್ಲ ಇಲ್ಲ, ನನ್ನ ಮನೇಲಿಲ್ಲ, ನನ್ನ ಹೆಂಡತಿ ಒಬ್ಳೇ ಇದ್ದಾಳೆ ಅಂತ ಹೋಗಿ ಹೇಳವನ ಹತ್ರ. ಅವನನ್ನ ಮನೆ ಒಳಗಡೆ ಬರೋದಕ್ಕೆ ಬಿಡಬೇಡ, ಸರಿನಾ? ನೀನು ಹೋಗಿ ಹೇಳವನ ಹತ್ರ. ಸೇಠ್ ಅವರು ಮನೆ ಒಳಗಡೆ ಇಲ್ಲ ಅಂತ ಹೇಳೋದಕ್ಕೆ ಹೇಳಿದ್ದಾರೆ. ನೀವಿನ್ನ ಹೊರಡಬೇಕಂತೆ. ಅವರು ಈ ಮನೆಯಲ್ಲಿಲ್ಲ, ಅವ್ರ ಹೆಂಡತಿ ಒಬ್ಬರೇ ಇದ್ದಾರೆ ಈ ಮನೆಯಲ್ಲಿ, ನಿಮಗೆ ಒಳಗಡೆ ಹೋಗೋಕೆ ಅನುಮತಿ ಇಲ್ಲ. ಸೇಠ್, ನಾನು ಆ ವ್ಯಕ್ತಿ ಹತ್ರ ಹೇಳಿದೆ, ಆದರೆ ಆ ವ್ಯಕ್ತಿ ಮನೆ ಒಳಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಸೇಠ್? ಅವರು ಹೋಗ್ತಾ ಇಲ್ಲ. ಎಲ್ಲಿಂದ ಬರ್ತಾರೋ ಈ ಬಡವರು? ಏನೋ ಒಂದಿನ ಅವ್ರ ಮನೇಲಿದ್ದೆ ಅಂದ್ಬಿಟ್ಟು ನಮ್ಮ ಮನೆಯೊಳಗೆ ಬರ್ತಾನ ಅವನು? ಇಲ್ಲ ಅನ್ನು, ಅವನ್ನ ಈ ಮನೆಯೊಳಗೆ ಕಾಲಿಕ್ಕೂ ಬಿಡಬೇಡ, ಓಡ್ದಾಚೆ ಹಾಕವನ್ನ. ನೋಡು ಸೇಠ್ ಮನೆ ಒಳಗಡೆ ಇದ್ದಾರೆ, ಆದರೆ ನಿನ್ನನ್ನು ಒಳಗಡೆ ಬರಬೇಡ ಅಂತ ಹೇಳಿದ್ದಾರೆ. ಈ ಶ್ರೀಮಂತರೇ ಅಷ್ಟು, ಅವರು ತುಂಬ ಕೆಟ್ಟವರು, ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊತಾರೆ ಅಷ್ಟೇ ಅವರು. ಏನು? ಸೇಠ್ ಭೀಮಣ್ಣ ಈ ಥರ ಹೇಳಿದ್ರಾ? ನಾನು ಅವ್ರಿಗೆ ಆಶ್ರಯ ಕೊಟ್ಟಿದ್ದೆ, ಆದರೆ ಇವಾಗ ನಾನು ಎಲ್ಲೋಗ್ಲಿ? ನಮ್ಮ ಮನೆಗೆ ಹೋಗೋಕ್ಕೆ ನನಗೆ ತುಂಬಾ ಲೇಟ್ ಆಗುತ್ತೆ, ರಾತ್ರಿ ಆಗೋಗುತ್ತೆ. ನಾನು ಸಹ ಮನೆಗೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ ಹಾಗೆಂದು ಹೇಳಿ ಆ ವ್ಯಕ್ತಿ ಅವನನ್ನು ಅವರ ಮನೆಗೆ ಕರೆದುಕೊಂಡು ಹೋಗ್ತಾನೆ. ರಾಮ್ ಮತ್ತು ಭೀಮಣ್ಣನ ವಾಚ್ಮೆನ್ ಇಬ್ಬರು ಒಂದೇ ಮನೆಯಲ್ಲಿ ಕುಳಿತುಕೊಂಡು ಆಹಾರವನ್ನು ಸೇವಿಸುತ್ತಾರೆ. ಆ ನಂತರ ಆ ವ್ಯಕ್ತಿ ಅವನಿಗೆ ಹಾಸಿಗೆಯನ್ನು ಹಾಸಿಕೊಡುತ್ತಾನೆ. ಅವನು ಅಲ್ಲಿಗೆ ಮಲಗುತ್ತಾನೆ. ಬೆಳಗ್ಗೆ ಆದ ತಕ್ಷಣ ಆ ವ್ಯಕ್ತಿಗೆ ಧನ್ಯವಾದಗಳನ್ನು ಹೇಳಿ ರಾಮ್ ಅಲ್ಲಿಂದ ಅವನ ಹಳ್ಳಿಗೆ ತೆರಳುತ್ತಾನೆ. ಶಾಂತಿ, ಸಿಟಿಯಲ್ಲಿ ಚೆನ್ನಾಗಿ ವ್ಯಾಪಾರ ಆಯಿತು, ನೀನು ಹೇಳ್ದಂಗೆ ಆಯಿತು. ಭೀಮಣ್ಣ ನನಗೆ ಆಶ್ರಯ ಕೊಟ್ಟಿಲ್ಲ, ಆ ಮನೆ ವಾಚ್ಮೇನು ನನಗೆ ಆಶ್ರಯ ಕೊಟ್ಟಿದ್ದು. ಅವನು ಈ ಥರ ಮಾಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ಶಾಂತಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಅವನನ್ನು ಸುಮ್ಮನೆ ಮನೆಗೆ ಕರೆಸ್ಬೇಡಿ ಅಂತ. ಈ ಮನೆನ ಅವನು ಸ್ವಂತ ಮನೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಂದು ಸರಿ ಬರಲಿ, ನಾನು ನೋಡ್ಕೊತೀನಿ ಅವನನ್ನು. ಶ್ರೀಮಂತರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡು ನಾನು ಅವನನ್ನು ಮನೆಗೆ ಕರೆಸ್ತಿದ್ದೆ. ಇನ್ನೊಂದು ಸರಿ ಬಂದರೆ ನಾನು ಏನು ಮಾಡಬೇಕು ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಏನು ಮಾಡ್ತೀಯಾ? ಮಾಡಿದುಣ್ಣು ಮಾರಾಯ ಅಂತ ಗಾದೆ ಕೇಳಿದ್ದೀರಾ? ಇವಾಗ ಅವನೇನು ಮಾಡಿದ್ದಾನೆ, ನಾನು ಅದೇ ಮಾಡ್ತೀನಿ ಅವನಿಗೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅರೆ, ಇವತ್ತು ಲೇಟಾಗೋಯ್ತು. ನಾನು ಸಿಟಿಗೆ ಹೋಗೋದಕ್ಕೆ ತುಂಬಾ ಲೇಟಾಗುತ್ತೆ. ಇವತ್ತು ಸಹ ರಾಮು ಮನೆಗೆ ಹೋಗಿ ಮಲ್ಕೊತೀನಿ. ಆರಾಮಾಗಿ ಊಟ ಸಿಗುತ್ತೆ ಮತ್ತು ಆರಾಮಾಗಿ ಮಂಚನೂ ಸಿಗುತ್ತೆ. ಹಾಗೆಂದು ಯೋಚಿಸಿ ಭೀಮಣ್ಣ ಮತ್ತೆ ರಾಮುವಿನ ಮನೆಗೆ ಹೋಗುತ್ತಾನೆ. ರಾಮು, ರಾಮು ಒಳಗಡೆ ಇದೆಯಾ? ರಾಮಣ್ಣ, ಸ್ವಲ್ಪ ಆಚೆ ಬಾಪ. ಓಹೋ, ಎಷ್ಟು ಬೇಗ ಬಂದುಬಿಟ್ಟ ನೋಡಿ. ನಾನು ನನ್ನ ಮಗನ ಕರಿತೀನಿ. ಮೋಹಿತ್, ಮೋಹಿತ್ ಬಾ ಇಲ್ಲಿ. ಶಾಂತಿ ಕರೆದಳೆಂದು ಮೋಹಿತ್ ಅಲ್ಲಿಗೆ ಬರುತ್ತಾನೆ. ಆಚೆ ಕಡೆ ಒಂದು ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಹತ್ರ ಹೋಗಿ ಹೇಳು, ನಮ್ಮಪ್ಪ ಮನೆಯಲ್ಲಿಲ್ಲ, ನಮ್ಮಮ್ಮ ಒಬ್ಬರೇ ಇದ್ದಾರೆ ಅಂತ. ಇಲ್ಲಿಂದ ಹೋಗೋದಕ್ಕೆ ಹೇಳು. ಏನಪ್ಪಿ, ನಿಮ್ಮಪ್ಪ ಇಲ್ಲ ಮನೆಯಲ್ಲಿ? ನಿಮ್ಮ ಅಪ್ಪನಿಗೆ ಹೇಳು ನಾನು ಬಂದಿದ್ದೀನಿ ಅಂತ. ಹೋಗಪ್ಪ, ಹೋಗಿ ಹೇಳು ನಾನು ಬಂದಿದ್ದೀನಿ, ರಾತ್ರಿ ಆಗೈತೆ, ಇವತ್ತು ಇಲ್ಲೇ ಇರ್ತೀನಿ ಅಂತ ಹೋಗಿ ಹೇಳಪ್ಪ. ಅಂಕಲ್, ಅಮ್ಮ ಹೇಳಿದ್ರು ಅಪ್ಪ ಮನೇಲಿಲ್ಲ, ಅಪ್ಪ ಹೊರಗಡೆ ಹೋಗಿದ್ದಾರೆ, ನೀವು ಆಮೇಲೆ ಬರಬೇಕಂತೆ. ಅಮ್ಮ ಒಬ್ಬರೇ ಇರೋದು ಮನೆಯಲ್ಲಿ. ಹೋ, ನಿಮ್ಮಮ್ಮ ಇದ್ದಾರಾ ಮನೇಲಿ? ಸರಿ, ಹಾಗಾದರೆ ನಿಮ್ಮಮ್ಮನಿಗೆ ಹೋಗಿ ಹೇಳು ನಾನು ಬಂದಿದ್ದೀನಿ ಅಂತ. ಚೆನ್ನಾಗಿ ಅಡುಗೆ ಮಾಡಿಕ್ಕ ಕೇಳು, ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ ಅಂತ ಹೋಗಿ ಹೇಳಪ್ಪ. ಅಮ್ಮ, ಅಪ್ಪ ಮನೇಲಿಲ್ಲ, ಅಮ್ಮ ಮಾತ್ರ ನಿಮ್ಮ ಮನೇಲಿದ್ದಾರೆ ಅಂತ ನಾನು ಹೇಳಿದ್ದಕ್ಕೆ ಅವರು ನಿಮ್ಮಮ್ಮನಿಗೆ ಹೋಗಿ ಹೇಳು ಚೆನ್ನಾಗಿ ಅಡುಗೆ ಮಾಡಿಕ್ಕಕ್ಕೆ, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳಿದ್ರಮ್ಮ. ಅಯ್ಯೋ, ನಾಚಿಕೆ ಆಗಲ್ವಾ ಆ ವ್ಯಕ್ತಿಗ? ನಮ್ಮ ಮನೇಲಿ ತಿನ್ನೋದಕ್ಕೆ ಬರ್ತಿದ್ದಾನೆ, ನನ್ನ ಗಂಡನಿಗೆ ಆಶ್ರಯ ಕೊಟ್ಟಿಲ್ಲ. ಅವ್ನಿಗೆ ಹೋಗಿ ಹೇಳು ನಮ್ಮಮ್ಮ ಯಾವ ಅಡುಗೆ ಮಾಡಿಕ್ಕಲ್ಲ, ಇನ್ನೊಂದ್ಸರಿ ನಮ್ಮ ಮನೆಗೆ ಬರಬೇಡ ಅಂತ ಹೋಗಿ ಹೇಳು. ಅಂಕಲ್, ನಮ್ಮಪ್ಪ ಮನೆಯಲ್ಲೇ ಇದ್ದಾರೆ, ನಮ್ಮಮ್ಮ ನಿಮ್ಮನ್ನು ಮನೆಯೊಳಗಡೆ ಬರೋದಕ್ಕೆ ಬಿಡಬೇಡ ಅಂತ ಹೇಳಿದ್ದಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಮ್ಮ ಮನೇಲಿ ಬರ್ತೀರಾ, ನಮ್ಮ ಅಪ್ಪನಿಗೆ ಆಶ್ರಯ ಕೊಟ್ಟಿಲ್ವಾ? ನೀವಿನ್ನೆಲ್ಲ ಹೊರಟೋಗಿ ಅಂತ ಹೇಳಿದ್ದಾರೆ. ಪ್ಲೀಸ್ ಅಂಕಲ್, ನೀವಿಂದ ಹೊರಟೋಗ್ಬಿಡಿ, ನೀವು ಇನ್ನೊಂದ್ಸರಿ ನಮ್ಮ ಮನೆಗೆ ಬರಬೇಡಿ ಅಂಕಲ್. ಶಾಂತ ಹಾಗೆಂದು ಹೇಳಿದಳು ಎಂದು ತಿಳಿದು ಸೇಠ್ಗೆ ತುಂಬಾ ಕೋಪ ಬರುತ್ತದೆ. ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆಯೇ ಸ್ವಲ್ಪ ದಿನ ಕಳೆಯುತ್ತದೆ. ಹಣ ಚೆನ್ನಾಗಿ ಬಂದಿದೆ, ಮೋಹಿತನ ಶಾಲೆ ರಜಾ ಸಹ ಇದೆ ಎಂದು ಮೂವರು ಸಹ ದೋಣಿಯಲ್ಲಿ ಊರಿನ ಹೊರಗೆ ಸುತ್ತಾಡಲು ಹೋಗುತ್ತಿರುತ್ತಾರೆ. ನೀರಿನ ವೇಗಕ್ಕೆ ದೋಣಿ ನೀರಿನ ಒಳಗೆ ಮುಳುಗಿ ಹೋಗುತ್ತದೆ. ಅಲ್ಲಿರುವ ಮೀನುಗಾರರು ಅವರನ್ನು ನೋಡಿ ಕಾಪಾಡುತ್ತಾರೆ. ಆದರೆ ಇಬ್ಬರು ತಂದೆ ತಾಯಿ ಸತ್ತು ಹೋಗಿರುತ್ತಾರೆ, ಮಗನೊಬ್ಬನೇ ಬದುಕಿರುತ್ತಾನೆ. ಆ ನಂತರ ಊರಿನ ಜನರೆಲ್ಲ ಸೇರಿ ಅವರ ತಂದೆ ತಾಯಿಯ ಅಂತಿಮ ಸಂಸ್ಕಾರ ಮಾಡುತ್ತಾರೆ. ಮೋಹಿತ್ ಈಗ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದ.
ಅವನಿಗಿದ್ದಿದ್ದ ಆಸ್ತಿ ಆ ಮನೆ ಒಂದೇ. ಅವನು ಬಿಕ್ಕಿಸಿ ಬಿಕ್ಕಿಸಿ ಅಳುತ್ತಿದ್ದ. ಇದನ್ನು ತಿಳಿದು ಸೇಠ್ ಅಲ್ಲಿಗೆ ಬರುತ್ತಾನೆ. ಈ ಮನೆ ನನಗೆ ಬೇಕು, ನನಗೆ ರಾತ್ರಿ ಆದರೆ ಲೇಟ್ ಆಗುತ್ತೆ, ಈ ಮನೆ ಆರಾಮಾಗಿ ನಾನಿಲ್ಲಿ ಗೋಡನ್ ಕಟ್ಕೊಂಡಿರ್ಬೋದು, ಅದಕ್ಕೆ ನಾನು ಈ ಊರಿನ ಜನರ ಮನಸ್ಸನ್ನು ಗೆಲ್ಲಬೇಕು. ಇಲ್ಲಿ ನೋಡಿ, ಇಲ್ಲಿರೋ ರಾಮಯ್ಯ ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. ಇವಾಗ ಈ ಮಗ ಒಂಟಿಯಾಗಿದ್ದಾನೆ, ನಾನು ಇವನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನಾನು ಇವನ್ನ ಸಾಕ್ತೀನಿ. ಅರೆ ಭೀಮಣ್ಣ, ನೀವು ನಮಗೆ ಗೊತ್ತಿರೋ ಅಂಥ ವ್ಯಕ್ತಿ, ನಿಮ್ಮಂಥ ಒಳ್ಳೆಯವರು ಈ ಭೂಮಿ ಮೇಲೆ ಇನ್ನೂ ಇದ್ದಾರಾ? ಸರಿ, ನೀವನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಸಾಕಿ ಇವನನ್ನು. ಆ ನಂತರ ಭೀಮಣ್ಣ ಮೋಹಿತ್ನನ್ನು ಅವನ ಬಂಗಲೆಗೆ ಕರೆದುಕೊಂಡು ಹೋಗುತ್ತಾನೆ. ಭೀಮಣ್ಣ, ನನಗೂ ಒಂದು ಹೆಣ್ಮಗಳಿದ್ದಾಳೆ ಅಂತ ನಿನಗಷ್ಟು ಸ್ವಲ್ಪ ಗೊತ್ತಿಲ್ವಾ? ಅಂತ ಗುಡಿಸ್ಲು ಮನೆಯನ್ನು ಇಲ್ಲಿ ಕರ್ಕೊಂಬಂದಿದ್ಯಾ. ನನ್ನ ಮಗಳು ಸಹ ಅವನ ಬುದ್ಧಿನೇ ಕಲಿಬೇಕಾ? ನೀ ಹೋಗು, ಅವನು ಇಲ್ಲಿಂದ ಕರ್ಕೊಂಡು ಹೋಗು. ಊರಿನ ಜನರಿಗೆಲ್ಲ ಹೇಳಿದ್ದೀನಿ, ನನಗೆ ಯಾವುದೇ ಮಗು ಇಲ್ಲ, ನನಗೆ ಒಂದು ಮಗು ಬೇಕು ಅಂತ. ಅದಕ್ಕೆ ಅವನ್ನ ಕರ್ಕೊಂಬಂದೆ. ಅವನಿರೋ ಮನೆ ಸಹ ನನಗೆ ಬೇಕು. ಅಲ್ಲಿ ಕತ್ಲಾದರೆ ನಾನು ಅಲ್ಲೇ ಉಳ್ಕೊಬೋದು. ಊರಿನ ಜನ ಏನಾದರೂ ಬಂದುಬಿಟ್ಟು ಇವಾಗ ನಮ್ಮ ಮನೇಲಿ ನೋಡ್ತಾರಾ ಅವನಿದ್ದಾನೆ ಅಂತ? ನಿನಗೆ ಅವನ ಮನೆ ಸಿಕ್ತಲ್ವಾ, ಅವನ್ನೆಲ್ಲಾದರೂ ಕಾಡಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬಿಸಾಕ್ಬಿಡು. ಯಾವುದಾದ್ರೂ ಪ್ರಾಣಿನ ಪಕ್ಷಿನ ತಿನ್ಕೊಳುತ್ತೆ. ಹಾಂ, ಇದಂತೂ ಒಳ್ಳೇದಾಯಿತು. ನಾನು ಅವನನ್ನು ಕಾಡಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಆ ನಂತರ ಊರಿನ ಜನನೂ ಕೇಳಲ್ಲ, ಅವನ ಮನೆ ಕೂಡ ನಂದೇ ಆಗುತ್ತೆ. ಅಲ್ಲಿ ನಾನು ಆರಾಮಾಗಿ ಗೋಡನ್ ಕಟ್ಕೊಂಡಿರ್ತೀನಿ. ಹೋಗು ಭೀಮಣ್ಣ, ಮೊದಲು ಆ ಕೆಲಸನ ಮಾಡು. ಫಸ್ಟು ಅವನನ್ನು ಈ ಮನೆಯಿಂದ ಕರ್ಕೊಂಡು ಹೋಗು. ನನಗೆ ಬೇಕಾಗಿಲ್ಲ ಅಂಥ ಬಡವರು ನಮ್ಮ ಮನೇಲಿರೋದು. ಅಪ್ಪ ಹುಡುಗ, ಬಾರಪ್ಪ, ನಾನು ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದ್ದೀನಿ, ನಿನ್ನನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಿನಗೇನಾದರೂ ಬೇಕಂದರೆ ನಾನು ಕೊಡಿಸ್ತೀನಿ, ಸರಿನಾ? ಬಾ ನನ್ನ ಜೊತೆ. ಮೋಹಿತ್ನನ್ನು ಕಾಡಿಗೆ ಕರ್ಕೊಂಡು ಬಂದು ಭೀಮಣ್ಣ ಅವನನ್ನು ಕಟ್ಟಾಕಿ ಚೆನ್ನಾಗಿ ಹೊಡೆದು ಅಲ್ಲಿಂದ ಹೊರಟೋಗ್ತಾನೆ. ಮೋಹಿತ್ ಜೋರಾಗಿ ಅಳುತ್ತಾ ಇರುತ್ತಾನೆ. ಅರೆ ಮಗು, ಯಾಕೆ ಅಳ್ತಾ ಇದೆಯಾ? ನಿನ್ನನ್ನು ಯಾರು ಕಟ್ಟಾಕಿದ್ದು? ಇರು, ನಾನು ಇದನ್ನು ಬಿಚ್ತೀನಿ. ಯಾರಪ್ಪ ನೀನು? ಏನಾಯಿತು? ಯಾಕೆ ಅಳ್ತಾ ಇದೆಯಾ? ಹೌದು, ನಿನ್ನನ್ನು ಈ ರೇಂಜಿಗೆ ಯಾರು ಹೊಡೆದಿರೋದು? ಯಾರು ನಿನ್ನ ಇಲ್ಲಿ ಕಟ್ಟಾಕಿದ್ದು? ಏನಾಯ್ತಂತ ಹೇಳಪ್ಪ. ಅಂಕಲ್, ಯಾರಂತ ಗೊತ್ತಿಲ್ಲ, ಅವರು ನಮ್ಮಪ್ಪ ಅಮ್ಮ ಸತ್ತೋಗ್ಬಿಟ್ರು, ನಾನೊಬ್ಬನೇ ಇರೋದು ಅಂಕಲ್. ನನ್ನ ಹೆಸರು ಮೋಹಿತ್ ಅಂತ. ನನ್ನನ್ನು ಸಾಕ್ತೀನಿ ಅಂದ್ಬಿಟ್ಟು ನಾನು ಇಲ್ಲಿ ಕರ್ಕೊಂಬಂದರು ಅಂಕಲ್. ಏನು, ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ವಾ? ಯಾರ್ಯಾರ ಮಾತೋ ಕೇಳ್ಕೊಂಡು ನೀನು ಇಲ್ಲಿಗೆ ಬಂದ? ನನಗೂ ಸಹ ನನ್ನ ವಾರಸ್ದಾರ ಬೇಕಾಗಿದೆ. ನನಗೂ ಸಹ ಯಾರೂ ಇಲ್ಲ. ನೀನು ನನ್ನ ಮಗ ಆಗ್ಬಿಟ್ಟು ನನ್ನ ಜೊತೆ ಬಾಪ. ಇಲ್ಲ, ನಾನು ಬರಲ್ಲ. ನೀವು ಸಹ ಹಿಂಗೆ ಮಾಡ್ತೀರಾ? ಅವರು ಹಿಂಗೆ ಅಂದರು, ನನಗೆ ವಾರಸ್ದಾರ ಇಲ್ಲ, ನನಗೆ ಮಗು ಬೇಕು ಅಂದ್ಬಿಟ್ಟು ಕರ್ಕೊಂಬಂದು ಹಿಂಗೆ ಮಾಡಿದ್ರು. ನಾನು ಬರಲ್ಲ. ನೋಡು ಪುಟ್ಟ, ನಾನು ಹಾಗೆ ಮಾಡಬೇಕಾಗಿತ್ತಂದರೆ ನಾನು ನಿನ್ನನ್ನು ಬಿಚ್ತಾ ಇರಲಿಲ್ಲ. ನನಗೆ ನಿಜವಾಗ್ಲೂ ಸಂತಾನ ಬೇಕಾಗಿದೆ. ಇನ್ಮೇಲೆ ನೀನೇ ನನ್ನ ಮಗು. ಬಾ ನನ್ನ ಜೊತೆ ಮನೆಗೆ. ರೀ, ಯಾರ್ರೀ ಈ ಹುಡುಗ? ಇಷ್ಟೊಂದು ಮುದ್ದಾಗಿದ್ದಾನೆ, ಮೈಯಲ್ಲೆಲ್ಲ ಬರೆ ಬಿದ್ದಿದ್ದಾವೆ, ಎಷ್ಟು ಏಟು ತಿಂದಿದ್ದಾನೆ ಅನಿಸುತ್ತೆ. ಎಲ್ಲಿಂದ ಸಿಗ್ದಾರಿ ಈ ಹುಡುಗ? ಯಾರು ಈ ಹುಡುಗ? ಇವ್ರ ಅಪ್ಪ ಅಮ್ಮ ಯಾರು? ನೀವು ಇವನನ್ನು ಇಲ್ಲಿಗೇನಕ್ಕೆ ಕರ್ಕೊಂಬಂದಿದ್ದೀರಾ? ಯಾರು ಇವನು? ಈ ಹುಡುಗನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಇನ್ಮೇಲೆ ನಾವೇ ಇವರ ಅಪ್ಪ ಅಮ್ಮ. ಹಾಗೆಂದು ಹೇಳಿ ನಡೆದ ಎಲ್ಲ ಘಟನೆಯನ್ನು ಅವನ ಹೆಂಡತಿಯ ಬಳಿ ಹೇಳುತ್ತಾನೆ. ಆಗ ಅವನ ಹೆಂಡತಿ ಅವನ ಬಳಿ ಮತ್ತೆ ಹೇಳುತ್ತಾಳೆ, ನಾವು ಮದುವೆ ಆಗಿ 10 ವರ್ಷ ಆಯಿತು, ಆದರೂ ಸಹ ನಮಗೆ ಸಂತಾನ ಭಾಗ್ಯ ಸಿಕ್ಕಿಲ್ಲ. ಮೊನ್ನೆ ಪಂಡಿತರು ಹೇಳಿದರು ಈ ಮನೆ ವಾರಸ್ದಾರ ಬರ್ತಾನೆ ಅಂತ. ಇಬ್ಬರು ಗಂಡ ಹೆಂಡತಿ ಅವನನ್ನು ಆ ಮನೆಯ ವಾರಸ್ದಾರ ಎಂದು ಒಪ್ಪಿಕೊಳ್ಳುತ್ತಾರೆ. ಅವನನ್ನು ಸ್ವಂತ ಮಗನಂತೆ ಸಾಕುತ್ತಾರೆ. ದಿನಗಳು ಕಳೆದಂತೆ ಮೋಹಿತ್ ದೊಡ್ಡವನಾಗಿರುತ್ತಾನೆ. ಈಗ ಅವನಿಗೆ 25 ವರ್ಷ ತುಂಬಿರುತ್ತದೆ. ಅವನು ಯುವಕನಾಗಿರುತ್ತಾನೆ. ಅಪ್ಪ, ನನಗಿನ್ನ ನಮ್ಮೂರು ಯಾವುದು ಅಂತ ನನಗೆ ಗೊತ್ತಿದೆ. ನಾನು ಓದಿದ್ದೆಲ್ಲ ಆಯಿತು. ಒಂದ್ಸರಿ ನಮ್ಮೂರನ್ನು ನೋಡ್ಕೊಂಡು ಬರ್ತೀನಿ. ಅವರ ತಂದೆಯ ಬಳಿ ಹಾಗೆಂದು ಹೇಳಿ ಮೋಹಿತ್ ಅವನ ಹಳ್ಳಿಗೆ ಹೋಗುತ್ತಾನೆ. ಆ ನಂತರ ಅವನಿಗೆ ಅವನ ಮನೆ ನೆನಪಿರುತ್ತದೆ. ಅದಕ್ಕೆ ಅವನು ಅವನ ಮನೆಯ ಬಳಿ ಹೋಗುತ್ತಾನೆ. ಆದರೆ ಈಗ ಅವನ ಮನೆ ಒಂದು ಗೋಡನ್ನಾಗಿತ್ತು. ಅಲ್ಲಿ ಅಕ್ಕಿಯ ಮಾರಾಟ ಆಗುತ್ತಿತ್ತು. ಅದನ್ನು ನೋಡಿ ಅವನಿಗೆ ಗೊತ್ತಾಗುತ್ತದೆ ಸೇಠ್ ಭೀಮಣ್ಣನ ಬಗ್ಗೆ. ಅವನಿಗೆ ಎಲ್ಲ ವಿಷಯವೂ ತಿಳಿಯುತ್ತದೆ. ಅವನು ಮತ್ತೆ ಹಿಂತಿರುಗಿ ಮನೆಗೆ ಬರುತ್ತಾನೆ. ಅಪ್ಪ, ನಾನು ಇವತ್ತು ಹಳ್ಳಿಗೆ ಹೋಗಿದ್ನಲ್ಲ, ನನಗೆಲ್ಲ ವಿಷಯ ಗೊತ್ತಾಯಿತು. ನನ್ನ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಗೊತ್ತಾಯಿತು. ಸೇಠ್ ಭೀಮಣ್ಣ ಅಪ್ಪ. ಇವಾಗ ಅವನು ನನ್ನ ಮನೆ ಸಹ ತಗೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಗೋಡನ್ ಮಾಡ್ಕೊಂಡಿದ್ದಾನಪ್ಪ. ನನ್ನನ್ನು ಕಾಡಲ್ಲಿ ಬಿಟ್ಟಿದ್ದು ಸಹ ಅವನೇ ಅಪ್ಪ. ನಾನು ಏನು ಮಾಡಲಿ ಅಪ್ಪ ಇವಾಗ? ನೀವೇನಾದರೂ ಹೇಳಿ ಅಪ್ಪ. ಏನು ಹೇಳ್ತಿದ್ಯಾ ಮೋಹಿತ್? ನಿಜವಾಗ್ಲೂ ಭೀಮಣ್ಣ ಈ ಥರ ಮಾಡಿದ್ನ? ಅವನು ದೊಡ್ಡ ದುರಾಸೆ ನನ್ನ ಮಗ. ಅವನು ಏನಂತ ನನಗೆ ಗೊತ್ತಿತ್ತು. ಸರಿ, ನೀನಿವಾಗ ಅವನ ಮೇಲೆ ಸೇಡು ತೀರಿಸ್ಕೊಬೇಕಂದ್ರೆ ಅವನ ಮಗಳನ್ನ ಮದುವೆ ಆಗು. ಅಪ್ಪ, ಅವನ ಮೇಲೆ ಸೇಡು ತೀರಿಸ್ಕೊಬೇಕಂದ್ರೆ ಅವ್ರ ಮಗಳನ್ನೇನಕ್ಕೆ ಮದುವೆ ಆಗಬೇಕು? ಅವ್ರ ಮಗಳು ಅಷ್ಟಕ್ಕೂ ನನ್ನನ್ನೇನಕ್ಕಪ್ಪ ಮದುವೆ ಆಗ್ತಾಳೆ? ನೀವೇ ಹೇಳಿ. ಭೀಮಣ್ಣನಿಗೆ ದುಡ್ಡಿನ ಆಸೆ ಜಾಸ್ತಿ ಇದೆ.
ನಾನು ಭೀಮಣ್ಣನಕಿನ ಶ್ರೀಮಂತ. ನನ್ನ ಮಗನ ಅವಳ ಮಗನಿಗೆ ಕೊಡ್ತೀನಿ ಅಂತಂದರೆ ಸುಮ್ಮನೆ ಇರ್ತಾನೆ ಅವನು? ಕೊಟ್ಟೇ ಕೊಡ್ತಾನೆ ಅವಳ ಮಗಳನ್ನ. ನೀನು ಮದುವೆ ಆಗು. ಆ ನಂತರ ಅವಳಿಗೆ ಚೆನ್ನಾಗಿ ಪ್ರೀತಿ ತೋರಿಸು. ಅದಾದಮೇಲೆ ಅವರಪ್ಪ ಹೀಗೀಗೆ ಮಾಡ್ದ ಅಂತ ಎಲ್ಲನೂ ಅವ್ರ ಮಗಳಿಗೆ ಹೇಳು. ಅವಳ ಮಗಳೇ ಅವನನ್ನು ದ್ವೇಷಿಸ್ತಾರೆ. ಭೀಮಣ್ಣ, ಇವನು ನನ್ನ ಮಗ ಮೋಹಿತ್ ಅಂತ. ಇವನಿಗೆ 25 ವರ್ಷ ತುಂಬಿದ್ದೆ. ಹೆಣ್ಣನ್ನು ಹುಡುಕ್ತಾ ಇದ್ವಿ. ನಿನ್ನ ಮಗಳಿದ್ದಾಳೆ ಅಂತ ಕೇಳ್ಪಟ್ಟೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನಿನ್ನ ಮಗಳನ್ನ ಕೊಡ್ತೀಯಾ? ಅಯ್ಯೋ ಅಣ್ಣ, ನೀವಿಲ್ಲಿ ಬಂದಿದ್ದೀರಾ? ನಿಮ್ಮಂಥ ಸಂಬಂಧ ಬೆಳೆಸೋದು ನಾನು ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಸರಿ ಸರಿ, ನನ್ನ ಮಗಳನ್ನ ನಿಮಗೆ ಕೊಡ್ತೀನಿ. ಆ ನಂತರ ಮೋಹಿತ್ನ ಮದುವೆ ಬಿಂಬಿತಾ ಜೊತೆ ನಡೆಯುತ್ತದೆ. ಭೀಮಣ್ಣನ ಒಬ್ಬಳೇ ಮಗಳು ಬಿಂಬಿತಾ. ಅವಳು ಬಹಳಾನೇ ಸುಂದರವಾಗಿರುತ್ತಾಳೆ. ಮೋಹಿತ್ ಬಿಂಬಿತಾಳಿಗೆ ಬಹಳಾನೇ ಪ್ರೀತಿ ತೋರಿಸುತ್ತಾನೆ. ಆ ನಂತರ ಒಂದು ದಿನ ಅವರ ತಂದೆ ಮಾಡಿದ ಅನ್ಯಾಯವನ್ನು ಮೋಹಿತ್ ಬಿಂಬಿತಾಳಿಗೆ ಹೇಳುತ್ತಾನೆ. 20 ವರ್ಷದಿಂದ ಈ ಥರ ಎಲ್ಲ ಮಾಡಿದ್ರು ನಿಮ್ಮಪ್ಪ, ನಾನೇನು ಮಾಡಲಿ ಹೇಳು? ಮೋಹಿತ್, ನೀನು ಬೇಜಾರು ಮಾಡ್ಕೊಬೇಡ. ನಮ್ಮಪ್ಪ ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ನೀನು ಮುಖ್ಯ, ನೀನು ನನ್ನ ಗಂಡ. ಇನ್ಮೇಲೆ ನಾನು ನಮ್ಮಪ್ಪ ಹತ್ರ ಮಾತಾಡ್ಸಲ್ಲ. ನನಗೆ ನಮ್ಮಪ್ಪ ಬೇಕಾಗಿಲ್ಲ. ಮಗಳು ಮದುವೆ ಮಾಡಿಕೊಟ್ಟು ತುಂಬ ದಿನ ಆಗಿದೆ. ಹೋಗಿ ಒಂದ್ಸರಿ ಅವಳನ್ನು ನೋಡ್ಕೊಂಡು ಬರ್ತೀನಿ. ಅಳಿಯಂದ್ರೆ, ಚೆನ್ನಾಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಮಗಳದು ತುಂಬ ನೆನಪಾಗ್ತಿತ್ತು, ಅದಕ್ಕೆ ಬಂದೆ. ಎಲ್ಲಿದ್ದಾಳೆ ನನ್ನ ಮಗಳು ಬಿಂಬಿತಾ? ಸ್ವಲ್ಪ ಕರಿತೀರಾ? ಅವಳ ಹತ್ರ ಸ್ವಲ್ಪ ಮಾತಾಡಬೇಕು. ನಿಮ್ಮ ಮಗಳ? ಅಂಕಲ್, ನಿಮ್ಮ ಮಗಳು ಇಲ್ಲಿ ಯಾರೂ ಇಲ್ಲ ಅಂಕಲ್. ಇಲ್ಲಿರೋದು ನನ್ನ ಹೆಂಡತಿ ಬಿಂಬಿತಾ ಅಂತ. ಅವಳು ನಿಮ್ಮ ಹತ್ರ ಮಾತಾಡೋದಕ್ಕೆ ಸಹ ಇಷ್ಟಪಡಲ್ಲ. ನೀವಿನ್ನಿಂದ ಹೊರಟೋಗಿ ಅಂಕಲ್. ಅರೆ ಅಳಿಯಂದ್ರೆ, ಏನು ಹೇಳ್ತಾ ಇದ್ದೀರಾ? ನನ್ನ ಮಗಳು ಅವಳು, ಆಮೇಲೆ ನಿಮ್ಮ ಹೆಂಡತಿ ಆಗಿದ್ದಾಳೆ. ಅವಳು ನನ್ನ ಹತ್ರ ಮಾತಾಡಲ್ವಾ? ಅಂಥದ್ದೇನಾಯ್ತು ಅವಳಿಗೆ? ಅವಳನ್ನ ಕರೆಸಿ, ನಾನು ಸ್ವಲ್ಪ ಮಾತಾಡ್ತೀನಿ. ಅಂಕಲ್, ನೀವು ಮರ್ತೋದ್ರಿ ಅನಿಸುತ್ತೆ. 20 ವರ್ಷದಿಂದ ನೀವು ಒಂದು ಹುಡುಗನ್ನ ಕರ್ಕೊಂಡು ಬಂದು ಅವನನ್ನು ಮರದಕ್ಕೆ ಕಟ್ಟಾಕಿ ಹೊಡೆದಿದ್ರಲ್ವಾ? ಅವನ ಮನೆಯಲ್ಲೆಲ್ಲ ತೊಗೊಂಡ್ಬಿಟ್ರೆ ಅಲ್ವಾ? ಆ ಹುಡುಗ ಬೇರೆ ಯಾರೂ ಅಲ್ಲ, ನಾನೇ. ಅಯ್ಯೋ, ಇದೇನು ಹೇಳ್ತಾ ಇದ್ದೀನಿ ನೀನು? ನೀನೇನಾ ಆ ಹುಡುಗ? ನನ್ನಿಂದ ತಪ್ಪಾಯಿತು. ಇದನ್ನೆಲ್ಲ ನೀನು ನನ್ನ ಮಗಳಿಗೆ ಹೇಳ್ಬಿಟ್ಟ. ಅದಕ್ಕೆ ನನ್ನ ಮಗಳು ಇವಾಗ ನನ್ನನ್ನು ದ್ವೇಷಿಸ್ತಾ ಇದ್ದಾಳ? ಹೌದು, ನಿನ್ನಿಂದ ನನ್ನ ತಂದೆ ತಾಯಿನ ಕಳ್ಕೊಂಡೆ, ನನ್ನ ಮನೆನ ಕಳ್ಕೊಂಡೆ, ನನ್ನ ಸಣ್ಣ ವಯಸ್ಸನ್ನು ಕಳ್ಕೊಂಡೆ. ಇವಾಗ ನಿನ್ನ ಮಗಳು ನಿನ್ನನ್ನು ದ್ವೇಷಿಸ್ತಾಳೆ. ಇದೇ ಕಾರಣಕ್ಕಾಗಿ ನೀನು ಮಾಡಿರೋ ತಪ್ಪನ್ನು ನೀನು ತಿದ್ಕೊಬೇಕು. ಅಳಿಯಂದ್ರೆ, ನನ್ನಿಂದ ತಪ್ಪಾಗೋಯ್ತು. ನಾನು ನಿಮ್ಮ ಸಣ್ಣ ವಯಸ್ಸನ್ನು ಕಿತ್ಕೊಂಡೆ. ಇವಾಗ ನನ್ನ ಮಗಳು ನನ್ನಿಂದ ದೂರಾಗೋಗಿದ್ದಾಳೆ. ನನ್ನನ್ನು ಕ್ಷಮಿಸ್ಬಿಡಿ ಅಳಿಯಂದ್ರೆ. ಆ ನಂತರ ಭೀಮಣ್ಣನಿಗೆ ಅವನು ಮಾಡಿದ ತಪ್ಪುಗಳು ಅರಿವಾಗುತ್ತದೆ. ಆ ತಪ್ಪುಗಳಿಂದ ಇಂದು ಅವನು ಅವನ ಮಗಳ ಪ್ರೀತಿಯನ್ನು ಕಳೆದುಕೊಂಡ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.